ಹಾಯ್ ಬಟರ್ಫ್ಲೈಸ್, ಎಲ್ಲರಿಗೂ ಹೋಪನೋಪನೋ ಕವಿತಾಲಯ ಕನ್ನಡ ಚಾನಲ್ಗೆ ತುಂಬಾ ಸುಸ್ವಾಗತ ಅಂತ ಹೇಳ್ತಾ, ಯಾರ್ಯಾರು ಹೋಪನೋಪನೋ ಮಾಡ್ಕೋತಾ ಇದ್ದೀರಾ, ಯಾರ್ಯಾರು 108 ಟೈಮ್ಸ್ ಚಾಂಟ್ ಮಾಡ್ತಾ ಇದ್ದೀರಾ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಯಾರ್ಯಾರು ಮಾಡ್ಕೋತಾ ಇಲ್ಲ ಮಾಡ್ಕೊಳ್ಳಿ, ಇಲ್ಲ ಯಾರ್ಯಾರು ಮಾಡ್ತಾ ಇದ್ದೀನಿ ಮೇಡಮ್ ನನಗೆ ರಿಸಲ್ಟ್ ಬಂದಿದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಮೆಸೇಜ್ ಮಾಡಿ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಯಾರ್ಯಾರು ಮಾಡ್ತಾ ಇದ್ದಾರೆ ಎಲ್ಲರೂ ನನಗೆ ರಿಸಲ್ಟ್ಸ್ ನ ಶೇರ್ ಮಾಡಿದ್ದಾರೆ. ಆದಷ್ಟು ಬೇಗ ಆ ರಿಸಲ್ಟ್ಸ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಯಾರ್ಯಾರು ಓಪನ್ ಮಾಡ್ಕೊಂಡು ಮೇಡಮ್ ನನಗೆ ಈ ರಿಸಲ್ಟ್ ಬಂದಿದೆ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. 108 ಟೈಮ್ಸ್ ಚಾಂಟಿಂಗ್ ಏನಕ್ಕೆ, ಯಾಕೆ ಓಪನ್ ನಾವು 108 ಟೈಮ್ಸ್ ಮಾಡಬೇಕು, ಎಷ್ಟೊತ್ತಾಗುತ್ತೆ, ಹಾರ್ಡ್ಲಿ 5 to 7 minutes ಆಗುತ್ತೆ ಅಷ್ಟೇ 108 ಟೈಮ್ಸ್ ಚಾಂಟಿಂಗ್. ಜಸ್ಟ್ ಕೂತ್ಕೊಳ್ಳಿ, ಪೀಸ್ಫುಲ್ ಆಗಿರೋ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳಿ, ಇನ್ಹೇಲ್ ಎಕ್ಸೆಲ್ ಮಾಡ್ಕೊಳ್ಳಿ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಏನಕ್ಕೆ ಹೇಳ್ಕೊಬೇಕು? ಸೊ ನಮ್ಮಲ್ಲಿರೋ ಬ್ಲಾಕೇಜಸ್ ನಾನು ಪದೇ ಪದೇ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲರಿಗೂ ಅರ್ಥ ಆಗ್ಬೇಕು. ಓಪನ್ ಅಂದ್ರೆ ಏನು, ಏನಕ್ಕೆ ಮಾಡ್ಕೊಬೇಕು, ಇಟ್ ವಿಲ್ ಕ್ಲಿಯರ್ ಆಲ್ ದ ಬ್ಲಾಕೇಜಸ್. ನಮ್ ಸುತ್ತ ಏನ್ ಬ್ಲಾಕೇಜಸ್ ಇರುತ್ತಲ್ಲ, ಮೈ ಬಿ ಏನ್ ತುಂಬಾ ಬ್ಲಾಕೇಜಸ್ ಇರುತ್ತೆ. ಮೈ ಬಿ ಹೆಲ್ತ್ ಇಶ್ಯೂಸ್ ಇರ್ಬೋದು, ಓಕೆ, ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ಇರ್ಬೋದು, ನೆಗೆಟಿವ್ ಇಮೋಷನ್ಸ್ ಇರ್ಬೇಕು, ನೆಗೆಟಿವ್ ಥಾಟ್ಸ್ ಇರ್ಬೋದು, ಮನಿ ಬ್ಲಾಕೇಜಸ್ ಆಗ್ಬೋದು, ಎಂತ ಬ್ಲಾಕೇಜಸ್ ಅನ್ನು ಕ್ಲಿಯರ್ ಮಾಡೋ ಕೆಪಾಸಿಟಿ ಓಪನ್ ಚಾಂಟಿಂಗ್ ಇದೆ. ಎಲ್ಲರೂ ದಯವಿಟ್ಟು ಇದನ್ನ ಅಟ್ಲೀಸ್ಟ್ 7 days ನೀವು ಟ್ರೈ ಮಾಡಿದ್ರೆ ನಿಮ್ಗೆ 200% ರಿಸಲ್ಟ್ ಬರುತ್ತೆ. ಸೊ ಅದಾದ್ಮೇಲೆ ನೀವೇ ರೆಗ್ಯುಲರ್ ಆಗಿ ಚಾಂಟ್ ಮಾಡ್ಕೊಂಡು ಹೋಗ್ತೀರಾ. ಓಕೆ, ಅರ್ಥ ಆಯ್ತಲ್ಲ? ಓಪನ್ 108 ಟೈಮ್ಸ್ ಚಾಂಟಿಂಗ್. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಏನಕ್ಕೆ ಹೇಳ್ಕೊಂತೀವಿ? ಬ್ಲಾಕೇಜಸ್ ನ ಕ್ಲಿಯರ್ ಮಾಡುತ್ತೆ. ಇಟ್ಸ್ ಅ ಹವಾಯನ್ ಪ್ರೇಯರ್. ಓಕೆ, ಇಟ್ಸ್ ಅ ಟ್ರೆಡಿಷನಲ್ ಹವಾಯನ್ ಪ್ರೇಯರ್. ಮೇಡಮ್ ಹವಾಯನ್ ಅವ್ರು ಮಾಡ್ತಾರೆ, ನಾವ್ ಯಾಕೆ ಮಾಡ್ಬೇಕು? ಓಕೆ, ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಐ ಹ್ಯಾವ್ ಡನ್ ದಿಸ್, ಐ ಹ್ಯಾವ್ ಸೀನ್ ಲಾಟ್ ಆಫ್ ದಿಸ್ ರಿಸಲ್ಟ್ಸ್. ನಾನು ನಿಮ್ಗೆ ಎಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಓಪನ್ ಕ್ಲಾಸಸ್ ನ ಕಲ್ತ್ಕೊಂಡಿದ್ದೀನಿ, ನಾನು ಮಾಡಿದ್ದೀನಿ, ಅದರಿಂದ ನನಗೆ ರಿಸಲ್ಟ್ಸ್ ಬಂದಿದೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನಾನು ಕ್ಲಾಸಸ್ ತಗೋತಾ ಇದ್ದೀನಿ ಮನೆಯಲ್ಲಿ. ನಮ್ಮ ಸ್ಟೂಡೆಂಟ್ಸ್ ಯಾರ್ಯಾರು ತಗೊಂಡಿದ್ದಾರೆ ಎಲ್ಲರಿಗೂ ಅಮೇಸಿಂಗ್ ರಿಸಲ್ಟ್ಸ್ ಬಂದಿದೆ. ಸೊ ನೀವು ಟ್ರೈ ಮಾಡಿ, ನಿಮ್ಗೂ ರಿಸಲ್ಟ್ಸ್ ಬರ್ಬೇಕಲ್ವಾ? ಕರೆಕ್ಟ್ ಅಲ್ಲ? ಬೆಳಗ್ಗೆಯಿಂದ ನಾವು ಸಂಜೆವರೆಗೂ ತುಂಬಾ ನಾವು ಯಾವ ತರ ಇಮೋಷನ್ಸ್ ನ ಅಟ್ರಾಕ್ಟ್ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ನಾವ್ ಎಲ್ಲಾನು ನೆಗೆಟಿವ್ ಅಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ, ಪಾಸಿಟಿವ್ ಎಲ್ಲಾನು ಅಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಕರೆಕ್ಟ್ ಅಲ್ಲ? ಬಿಕಾಸ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ಸರೌಂಡೆಡ್ ಬೈ, ನಾವ್ ಯಾವ ವರ್ಲ್ಡ್ ಅಲ್ಲಿ ಇದೀವಿ? ಕಾನ್ಶಿಯಸ್ ವರ್ಲ್ಡ್ ಅಲ್ಲಿ ಇದೀವಿ. ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್, ವಿ ಸಿ ಎವ್ರಿಥಿಂಗ್. ಕರೆಕ್ಟ್ ಅಲ್ವಾ? ಬೇರೆ ಏನೋ ನಡೆದಿರ್ಬೋದು, ಬಟ್ ಮೈಂಡ್ ಏನ್ ಬಿಲೀವ್ ಮಾಡುತ್ತೆ, ಏನ್ ನೋಡುತ್ತೋ ಅದನ್ನೇ ಬಿಲೀವ್ ಮಾಡುತ್ತೆ, ಲಾಜಿಕ್ ಇನ್ಫಾರ್ಮೇಶನ್ ಕೇಳುತ್ತೆ. ಅದಕ್ಕೋಸ್ಕರ ಓಪನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೆಡಿಟೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಹೇಗ್ ಬೇಕಾದ್ರೂ ಮೆಡಿಟೇಷನ್ ಮಾಡ್ಕೋಬಹುದು, ಹೀಗೆ ಮಾಡ್ಕೊಬೇಕು ಹಾಗೆ ಮಾಡ್ಕೊಬೇಕು ಏನಿಲ್ಲ, ಬಟ್ ಡೈಲಿ ಮೆಡಿಟೇಷನ್ ಪ್ರಾಕ್ಟಿಸ್ ಇಸ್ ವೆರಿ ವೆರಿ ಗುಡ್ ಫಾರ್ ಯೋರ್ ಹೆಲ್ತ್. ಯಾರು ಮೆಡಿಟೇಷನ್ ಕಲ್ತಿದ್ದು, ಮೆಡಿಟೇಷನ್ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಓಕೆ, ಅದ್ರ ಬಗ್ಗೆ ನಾನು ಒಂದು ಡಿಫ್ರೆಂಟ್ ವಿಡಿಯೋ ಮಾಡ್ತೀನಿ. ಬಿಕಾಸ್ ಮೆಡಿಟೇಷನ್, ಯೋಗ ಸ್ಟಾರ್ಟ್ ಆಗಿದ್ದೆ ಇಂಡಿಯಾದಲ್ಲಲ್ವಾ? ಇಟ್ಸ್ ಇಂಡಿಯನ್ ಸೈನ್ಸ್. ತುಂಬಾ ಜನ ಯೋಗ ಮಾಡ್ತಾರೆ, ತುಂಬಾ ಜನ ಮೆಡಿಟೇಷನ್ ಮಾಡ್ತಾರೆ, ಬಟ್ ನಮ್ ಇಂಡಿಯನ್ಸ್, ನಮ್ ಕನ್ನಡದವರೇ ಮಾಡಿಲ್ಲ ಅಂದ್ರೆ ಯಾರು ಯೋಗ ಕಂಡಿಡ್ತಿದ್ರು? ನಮ್ ಕನ್ನಡದವ್ರಲ್ವಾ? ಕರೆಕ್ಟ್ ಅಲ್ವಾ? ಯಾರು ಯೋಗ ಕಂಡಿಡ್ತಿದ್ದು? ಸೊ ಅದ್ರ ಬಗ್ಗೆ ನಾನು ಆಕ್ಚುಲಿ ಇವಾಗ ಮಾತಾಡಕ್ ಆಗಲ್ಲ. ಸೊ ಹ್ಯಾವ್ ಟು ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಓಕೆ, ಯೋಗ ಬಂದಿದ್ದೆ ಇಂಡಿಯಾ ಇಂದ, ನಮ್ ಕರ್ನಾಟಕದವರಿಂದ ಅಲ್ವಾ? ಸೊ ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ದಯವಿಟ್ಟು ಓಪನ್ ಚಾಂಟ್ ಮಾಡ್ಕೊಳ್ಳಿ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಪದೇ ಪದೇ ನಾನು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನೀವೆಲ್ಲರೂ ಇದನ್ನ ಮಾಡ್ಲಿ ಅಂತ ಹೇಳ್ತಾ ಇದ್ದೀನಿ. ಚಾಂಟಿಂಗ್ ಮಾಡ್ಕೊಳ್ಳಿ, ಓಕೆನಾ? ಚಾಂಟಿಂಗ್ ಮಾಡ್ಕೊಳ್ಳಿ, ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ. ಓಕೆ, ಬಿಕಾಸ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ವಿ ಟೆಂಡ್ ಟು ಸಿ ನೆಗೆಟಿವ್ ಥಿಂಗ್ಸ್, ವಿ ಅಟ್ರಾಕ್ಟ್ ನೆಗೆಟಿವ್ ಥಿಂಗ್ಸ್ ಮೆನಿ ಟೈಮ್ಸ್. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಟು ಫರ್ಗೆಟ್ ಎವ್ರಿಥಿಂಗ್. ಬೆಳಗ್ಗೆಯಿಂದ ಸಂಜೆವರೆಗೂ ಏನೇ ನೆಗೆಟಿವ್ ಇಮೋಷನ್ಸ್ ಆಗಿರ್ಬೋದು, ಏನೇ ನೆಗೆಟಿವ್ ಥಾಟ್ಸ್ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ಬೋದು, ನಾವು ಅದನ್ನ ಮರ್ತು ಬಿಡಬೇಕು. ವಿ ಹ್ಯಾವ್ ಟು ಫರ್ಗೆಟ್ ಅಂಡ್ ಫರ್ಗಿವ್. ಫರ್ಗೆಟ್ ಅಂಡ್ ಫರ್ಗಿವ್ನೆಸ್, ದಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಓಪನ್. ಮರ್ತೋಗ್ಬೇಕು ಪ್ಲಸ್ ಕ್ಷಮಿಸ್ಬೇಕು. ಫರ್ಗೆಟ್ ಅಂಡ್ ಫರ್ಗಿವ್. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಸೊ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಚಾಂಟಿಂಗ್ ಮಾಡ್ಕೊಳ್ಳಿ. ಓಕೆ, chanting and let go all of your worries. Okay, bye bye.